ಇದು ಎಲ್ಲರಿಗೂ ಅನ್ವಯ ಆಗುವಂಥದ್ದು. ಕೃಷ್ಣ ಹುಟ್ಟಿದಂಥ ಸನ್ನಿವೇಶಗಳಾಗಿರ್ಬೋದು, ಕುರುಕ್ಷೇತ್ರ ಆದಂತಹ ಸನ್ನಿವೇಶಗಳಾಗಿರ್ಬೋದು. ಮೀನರಾಶಿ ಜಲತತ್ವದ ರಾಶಿ. ಪ್ರಳಯ ಆಗುತ್ತೆ, ಯಾವತ್ತೋ ಒಂದಿನ ಪ್ರಳಯ ಆಗೇ ಆಗುತ್ತೆ. ಹೆಣ್ಮಕ್ಳಿಗೆ ರಾಜಕೀಯದಲ್ಲಿ ಬೆಳೆಯುವಂಥ ಸಾಮರ್ಥ್ಯ ಹೆಚ್ಚಾಗುತ್ತೆ. ಹೊಸ ಹೊಸ ದಲಿತ ನಾಯಕರುಗಳು ಹುಟ್ಟುವಂಥದ್ದು, ಕೃಷಿ ಚಟುವಟಿಕೆಗಳು ಉತ್ತಮವಾಗಿರ್ತವೆ. ಶನಿ ಯಾವಾಗ ಒಂದು ಮೀನರಾಶಿ ಬರುತ್ತೆ ಅವಾಗ ಹೊಸ ಹೊಸ ಸಂಶೋಧನೆಗಳಾಗುತ್ತೆ. ಫೇಮಸ್ ಆರ್ಟಿಸ್ಟ್ ಒಂದು ಸ್ವಲ್ಪ ಕಾಲ ಆಗುವಂಥ ಸಾಧ್ಯತೆಗಳು ಇರುತ್ತೆ. ನಮಸ್ಕಾರ ವೀಕ್ಷಕರೇ, 11 ವೀಲರ್ಸ್ ಟಿವಿಗೆ ಸ್ವಾಗತ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ಶನಿ ಗೋಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಶನಿ ಗೋಚಾರ ಅಂತ ಅಂದರೆ ಈ 2.5 ವರ್ಷಗಳಿಗೆ ಒಂದ್ಸತಿ ಶನಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗುತ್ತೆ. ಆ ಥರ ಶಿಫ್ಟ್ ಆದಾಗ ಏನೇನು ಒಂದು ಪರಿಣಾಮಗಳನ್ನು ಅದು ಜಗತ್ತಿನ ಮೇಲೆ ಬೀರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರೋದು. ಇದು ಎಲ್ಲರೂ ನೋಡ್ಬೋದಾದಂಥ ವಿಡಿಯೋ. ಇದು ಎಲ್ಲರಿಗೂ ಅನ್ವಯ ಆಗುವಂಥದ್ದು. ಇದು ಇಂಥ ರಾಶಿಯವ್ರಿಗೆ, ಇಂಥ ಲಗ್ನದವ್ರಿಗೆ ಅಂತ ಇಲ್ಲ, ಇದು ಎಲ್ಲರಿಗೂ ಕೂಡ ಅಪ್ಲೈ ಆಗುವಂಥದ್ದೇ. ಸೊ ಮೊದಲಿಗೆ ಶನಿ ಗೋಚಾರ ಏನಕ್ಕೆ ಇಂಪಾರ್ಟೆಂಟು ಅನ್ನೋದಾದರೆ, ನಾನು ಆಗಲೇ ಹೇಳಿದೆ 2.5 ವರ್ಷಗಳಿಗೆ ಒಂದ್ಸತಿ ಶನಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಚಲಿಸುತ್ತೆ. ಅದ್ರ ಜೊತೆಗೆ ಇಡೀ ರಾಶಿ ಚಕ್ರನ ಸುತ್ತುವರಿಯೋದಕ್ಕೆ ಶನಿ 30 ವರ್ಷಗಳ ಕಾಲ ಟೈಮ್ ತಗೊಳುತ್ತೆ. ನಾವು ಯಾವ್ದಾದ್ರು ಹಿಸ್ಟಾರಿಕಲ್ ಈವೆಂಟ್ಗಳನ್ನು ದಾಖಲೆ ಮಾಡಬೇಕಾದ್ರೆ ನಮ್ಮ ಹಿಂದೂ ಪದ್ಧತಿಯಲ್ಲಿ ನಾವು ಪ್ಲಾನೆಟರಿ ಪೊಸಿಷನ್ಗಳನ್ನ ದಾಖಲೆ ಮಾಡ್ತೀವಿ. ಇವಾಗ ರಾಮ ರಾವಣರ ಯುದ್ಧ ಆಗಿರ್ಬೋದು, ರಾಮ ಹುಟ್ಟಿದಂಥ ಸನ್ನಿವೇಶಗಳಾಗಿರ್ಬೋದು, ಕೃಷ್ಣ ಹುಟ್ಟಿದಂಥ ಸನ್ನಿವೇಶಗಳಾಗಿರ್ಬೋದು, ಕುರುಕ್ಷೇತ್ರ ಆದಂಥ ಸನ್ನಿವೇಶಗಳಾಗಿರ್ಬೋದು. ಅಂಥ ಟೈಮಲ್ಲೆಲ್ಲ ಯಾವ ಟೈಮು ಅಂತ ಕೇಳಿದರೆ ಒಂದು ಕ್ರಿಸ್ತಪೂರ್ವ, ಕ್ರಿಸ್ತಶಕ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಸೊ ಅಥವಾ ವಿಕ್ರಮ ಶಕೆ ಅದನ್ನೆಲ್ಲ ನಾವು ಮೆನ್ಷನ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಕಾಲ ನಂತರ ಅವೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಆದರೆ ಗ್ರಹಗಳ ಒಂದು ಪೊಸಿಷನ್ಗಳನ್ನು ನಾವು ಮೆನ್ಷನ್ ಮಾಡಿಬಿಟ್ರೆ ಆ ಈವೆಂಟು ಯಾವುದೇ ಒಂದು ಪರಿಸ್ಥಿತಿ ಬಂದರೂ ಕೂಡ, ಯಾವುದೇ ಒಂದು ಕಾಲಮಾನಗಳು ಬೇರೆ ಬೇರೆ ರೀತಿಯಾದ ಕ್ಯಾಲ್ಕುಲೇಷನ್ಸ್ ಬಂದರೂ ಕೂಡ ಗ್ರಹಗಳ ಪೊಸಿಷನ್ ಮೇಲೆ ನಾವು ಈ ಟೈಮಲ್ಲಿ ಆಗಿತ್ತು ಅಂತ ಊಹೆ ಮಾಡ್ಕೋಬೋದು. ಅದು ಎಲ್ಲ ಥರ ಶಾಸನಗಳಲ್ಲೂ ಕೂಡ ಅದನ್ನು ಬರೆಯೋಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಒಂದು ಶನಿ ಗೋಚಾರ, ಅದರಲ್ಲೂ ಇದು ದೊಡ್ಡ ಗೋಚಾರ, ಅಂದರೆ 30 ವರ್ಷಗಳಿಗೆ ಒಂದ್ಸತಿ ಬರೋವಂಥದ್ದು. ಹಾಗಾಗಿ ಇದಕ್ಕೆ ಒಂದು ತುಂಬ ಇಂಪಾರ್ಟೆನ್ಸ್ ಇರುತ್ತೆ. ನೆಕ್ಸ್ಟ್, ಮೀನರಾಶಿ ಏನನ್ನು ಸೂಚನೆ ಮಾಡುತ್ತೆ? ಅದು ಇಂಪಾರ್ಟೆಂಟು. ಶನಿ ಇವಾಗ ಬರ್ತಾ ಇರೋದು ಮೀನರಾಶಿಗೆ ಅಲ್ವಾ? ಮೀನರಾಶಿ ಏನೇನನ್ನು ಸೂಚನೆ ಮಾಡುತ್ತೆ ಅಂತ ನೋಡೋದಾದರೆ, ಮೀನರಾಶಿ ಜಲತತ್ವದ ರಾಶಿ. ಸೊ ಅದು ನದಿ, ಸಮುದ್ರಗಳು ಅಥವಾ ಎಲ್ಲೆಲ್ಲಿ ನಾವು ನೀರನ್ನು ಶೇಖರಣೆ ನ್ಯಾಚುರಲ್ಲಾಗೆ ನಾವು ಇವಾಗ ಮಡಿಕೆಯಲ್ಲಿ ತುಂಬಿಡ್ತೀವಿ ಅದೆಲ್ಲ ಅಲ್ಲ, ಅಥವಾ ನಮ್ಮ ಮನೆ ಟ್ಯಾಂಕ್ಗಳಲ್ಲಿ, ಸಂಪುಗಳಲ್ಲಿ ಇರುತ್ತೆ, ಅದೆಲ್ಲ ಮೀನ ರೆಪ್ರೆಸೆಂಟ್ ಮಾಡಲ್ಲ. ಈ ನ್ಯಾಚುರಲ್ಲಾಗೆ ಇರೋವಂಥದ್ದು ಅಂದರೆ ಸಮುದ್ರಗಳು, ನದಿಗಳು, ಕೆರೆಗಳು, ಒಂದು ಪ್ರಕೃತಿ ಮಧ್ಯೆ ನಾವು ನೀರನ್ನು ಸ್ಟೋರ್ ಮಾಡೋದಕ್ಕೆ ಏನೇನು ಉಪಯೋಗಿಸ್ತೀವಲ್ಲ ಆ ಎಲ್ಲದನ್ನು, ಅಂದರೆ ಸಮುದ್ರ, ನದಿಗಳು ಹೌದು ಮನುಷ್ಯರು ಮಾಡಿರೋದಲ್ಲ, ಅಟ್ಲೀಸ್ಟ್ ಕೆರೆಗಳಂತೂ ಮನುಷ್ಯರು ಮಾಡಿರೋದಲ್ವಾ. ಸೊ ಇದನ್ನೆಲ್ಲದನ್ನು ಕೂಡ ಮೀನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ದೆನ್ ಮೀನ ಅನ್ನೋದು ಜ್ಞಾನದ ಮನೆ ಅಂತ ಹೇಳ್ಬೋದು. ಒಂದು ಜೀವನದ ನಿಜ ಉದ್ದೇಶಗಳನ್ನು ಸೂಚನೆ ಮಾಡುವಂತಹ ಮನೆ. ಜೊತೆಗೆ ಇದು ಒರಿಜಿನಲ್ 12th ಹೌಸ್ ಆಗಿರೋದ್ರಿಂದ ಮೋಕ್ಷದ ಮನೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಮೋಕ್ಷದ ಮನೆ ಅಂದ ತಕ್ಷಣಕ್ಕೆ ಎಲ್ಲರಿಗೂ ಮುಕ್ತಿ ಕೊಡಬೇಕು ಅಂತ ಅಲ್ಲ. ಸೊ ಅಂದರೆ ಮೋಕ್ಷ ಮಾರ್ಗದಲ್ಲಿ ಜನಗಳು ನಡೆಯೋದಕ್ಕೆ ಮೀನರಾಶಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅವರವರ ಜಾತಕದಲ್ಲಿ ಮೀನರಾಶಿ ಎಷ್ಟನೇ ಮನೆಯಾಗಿ ನಿಂತಿದೆ ಅನ್ನೋದ್ರ ಮೇಲೆ ಅವರವರ ಮೋಕ್ಷ ಯಾವ ಹಾದಿಯಲ್ಲಿ ಹೋದರೆ ಸಿಗುತ್ತೆ ಅನ್ನೋದನ್ನು ಸೂಚನೆ ಮಾಡುವಂಥ ಮನೆ ಮೀನ. ನೆಕ್ಸ್ಟು, ಮೀನರಾಶಿ ಅನ್ನೋದು ಫಾರಿನ್ ಲ್ಯಾಂಡ್ಗಳನ್ನು ಸೂಚನೆ ಮಾಡುವಂಥದ್ದು. ಅಂದರೆ ನಮ್ಮ ದೇಶ ಬಿಟ್ಟು ಯುರೋಪು, ಅಮೇರಿಕಾ ಅಥವಾ ಈ ಕಡೆ ಜಪಾನ್ ಇರ್ಬೋದು, ಕೊರಿಯಾಗಳಿರ್ಬೋದು, ಇವೆಲ್ಲದನ್ನು ಕೂಡ ಸೂಚನೆ ಮಾಡುವಂತಹ ಮನೆ ಮೀನ. ಮತ್ತು ನೀವು ಮೀನರಾಶಿಯ ಸಿಂಬಲನ್ನು ಕೂಡ ನೀವು ನೋಡ್ಬೋದು. ಏನಂದರೆ ನೀರೊಳಗಡೆ 2 ಮೀನುಗಳು ಒಂದ್ರ ಬಾಲನ ಇನ್ನೊಂದು ಸುತ್ತುವರಿಯುತ್ತಾ ಇರೋದು. ಸೊ ಅಂದರೆ ಒಂದರಿಂದ ಹೋಗ್ತಾ ಇದೆ. ಸೊ ಅದಲ್ಲೇ ಸುತ್ತುವರಿತಾ ಇರುತ್ತೆ. ಇದು ರೀಸೈಕಲ್ನ ತೋರಿಸುತ್ತೆ. ಅಂದರೆ ಪುನರತಿ ಜನನಂ ಪುನರತಿ ಮರಣಂ ಅಂತೀವಲ್ಲ, ಹಾಗೆ ಮತ್ತೆ ಅದು ರೀಸೈಕಲ್ ಆಗೋದನ್ನು ತೋರಿಸುತ್ತೆ. ಇನ್ಫಿನಿಟಿ ಆಯಿತಾ, ಅದು ಒಂಥರ ಇನ್ಫಿನಿಟಿ ಅಂತ ಅಂದ್ಕೊಳ್ಳಿ. ಯಾವುದಾರೋ ಒಂದು ಅಂತ್ಯ ಆಗುತ್ತೆ, ಅದು ಇನ್ಯಾವುದೋ ಒಂದು ಹೊಸ ಹುಟ್ಟಿಗೆ ಕಾರಣ ಆಗುತ್ತೆ. ಈ ಒಂದು ಸಿಂಬಲೈಸ್ ಆಗುವಂಥದ್ದು ಮೀನರಾಶಿಯಲ್ಲಿ. ದೆನ್ ಪ್ರಳಯ ಆಗುತ್ತೆ, ಯಾವತ್ತೋ ಒಂದಿನ ಪ್ರಳಯ ಆಗೇ ಆಗುತ್ತೆ ಅಲ್ವಾ. ಅವಾಗ ಅದು ಎಷ್ಟು ವರ್ಷಗಳಾಗಿರುತ್ತೋ ಏನು ಕತೆನೋ ಅವೆಲ್ಲ ಗೊತ್ತಿಲ್ಲ ನಮಗೆ. ಆದರೆ ಒಂದಿನ ಪ್ರಳಯ ಆಗುತ್ತೆ. ಆದರೆ ಫಾರ್ ಶಾರ್ಟ್ ಆ ಪ್ರಳಯ ಯಾವಾಗ ಆಗುತ್ತೆ ಅನ್ನೋದಾದರೆ, ಭೂಮಿ ಯಾವಾಗ ಮೀನರಾಶಿಗೆ ಬರುತ್ತೆ ಅವಾಗ ಆಗುತ್ತೆ. ಅಂದರೆ ಭೂಮಿ ಯಾವಾಗ ಮೀನರಾಶಿಗೆ ಬರುತ್ತೆ, ಸೂರ್ಯ ಯಾವಾಗ ಕನ್ಯಾ ರಾಶಿಯಲ್ಲಿರುತ್ತೆ ಆವಾಗ ಭೂಮಿ ಮೀನರಾಶಿಗೆ ಬರುತ್ತೆ. ಈ ಟೈಮಲ್ಲಿ ಪ್ರಳಯ ಆಗೋವಂಥದ್ದು ಹೌದು. ಅದು ನಾವು ತಲೆ ಕೆಡಿಸ್ಕೊಳ್ಬೇಕಾಗಿರೋ ವಿಚಾರನೂ ಅಲ್ಲ, ಅಲ್ಲಿ ತನಕ ನಾವು ಯಾರು ಇರೋದು ಇಲ್ಲ. ಇದಿಷ್ಟು ಮೀನರಾಶಿಯ ಮಹತ್ವಗಳು. ಆದರೆ ಇನ್ನು ಶನಿ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಸೊ ಶನಿನ ನಾವು ಒಂಥರ ಕೆಂಡಕ್ಕೆ ಹೋಲಿಸ್ತೀವಿ ಆಯಿತಾ. ಅಂದರೆ ಪೂರ್ತಿ ಉರಿತಾ ಇರೋವಂಥ ಬೆಂಕಿ ಅಲ್ಲ,
ಅತ್ಲಾಗೆ ಸೈಲೆಂಟಾಗೆ ಶಾಂತವಾಗಿರುವಂಥ ಇದ್ಲೂ ಅಲ್ಲ, ಆಯಿತಾ. ಕೆಂಡ ಸೆಂಟ್ರಲ್ ಇರುವಂಥ ಕೆಂಡಕ್ಕೆ ನಾವು ಶನಿನ ಹೋಲಿಕೆ ಮಾಡ್ತೀವಿ. ದೆನ್ ಶನಿ ಕರ್ಮಕಾರಕ ಕೂಡ ಹೌದು. ಮತ್ತು ನಮ್ಮ ಜಾತಕದಲ್ಲಿ ಶನಿ ಎಲ್ಲೇ ಪ್ಲೇಸ್ ಆಗಿರಲಿ, ನೋ ಇಶ್ಯೂ. ಜೀವನೋಪಾಯಕ್ಕೆ ಶನಿ ಯಾವ ಮನೆಯಲ್ಲಿದೆ ಅದು ತುಂಬ ಇಂಪಾರ್ಟೆಂಟಾಗಿ ನಿಮ್ಮ ಮೇಜರ್ ದುಡಿಮೆ ಆಗಿ ಗುರುತಿಸ್ಕೊಳ್ಳುತ್ತೆ. ಇದು ನೀವು ಮಾಡೋವಂಥ ವೃತ್ತಿ ಕೂಡ ಸೂಚನೆ ಮಾಡುತ್ತೆ, ಇದು ನೀವು ಮಾಡೋವಂಥ ಸೇವೆಗಳನ್ನು ಕೂಡ ಸೂಚನೆ ಮಾಡುವಂಥ ಗ್ರಹ. ಇಷ್ಟು ದಿನ ಸ್ವಂತ ಮನೆಯಲ್ಲಿದ್ದಂಥ ಶನಿ ಅಂದರೆ ಕುಂಭರಾಶಿಯಲ್ಲಿದ್ದಂಥ ಶನಿ ಇವಾಗ ಹೊಸದಾಗಿ ಮೀನ ರಾಶಿಗೆ ಬರ್ತಾ ಇದೆ. ಸೊ ಕಂಟಿನ್ಯೂಸ್ ಆಗಿ 5 ವರ್ಷಗಳ ಕಾಲ ಅದರದ್ದೇ ಸ್ವಂತ ಮನೆಗಳು ಮಕರ ಕುಂಭದಲ್ಲಿ ಆರಾಮಾಗಿ ಶನಿ ಸೆಟಲ್ ಆಗಿತ್ತು. ಇವಾಗ ಅದು ಬೇರೆ ಗ್ರಹದ ಮನೆಗೆ ಬರ್ತಾ ಇದೆ. ಅದು ಅಷ್ಟು ಶನಿಗೂ ಕೂಡ ಕಂಫರ್ಟಬಲ್ ಇರಲ್ಲ. ಯೋಚನೆ ಮಾಡಿ, ನೀವು ನಿಮ್ಮ ಮನೆ ಬಿಟ್ಬಿಟ್ಟು ಬೇರೆ ಮನೆಗೆ ಹೋದಾಗ ಅಷ್ಟು ಕಂಫರ್ಟಬಲ್ ಆಗಿರ್ತೀರಾ? ಇರೋಕ್ಕಾಗಲ್ಲ ಅಲ್ವಾ? ಹಾಗೆ ಇಲ್ಲಿ ಕೂಡ ಅಷ್ಟೇ. ಕಳೆದ 5 ವರ್ಷಗಳಿಂದ ಶನಿ ಭಾಳ ಕಂಫರ್ಟಬಲ್ ಆಗಿದೆ, ಜನಗಳಿಗೆ ಜಾಸ್ತಿ ತೊಂದರೆ ಕೊಡೋಕ್ಕೆ ಹೋಗಿಲ್ಲ. ಇವಾಗ ಏನಾಗಿದೆ, ಮೀನ ರಾಶಿಗೆ ಬರ್ತಾ ಇದೆ. ಅದು ಗುರುಗ್ರಹದ ಸ್ವಂತ ಮನೆ. ಅಲ್ಲಿ ಶನಿ ಆ್ಯಸ್ ಯೂಶುವಲ್ ಅದ್ರ ಸ್ವಂತ ಮನೆಯಲ್ಲಿ ಇದ್ದಷ್ಟು ಕಂಫರ್ಟಬಲ್ ಆಗಿ ಅಲ್ಲಿ ಇರೋದಕ್ಕಾಗೋದಿಲ್ಲ. ನಾನು ಆಗಲೇ ಹೇಳಿದೆ ಶನಿ ಒಂಥರ ಕೆಂಡ ಇದ್ದಂಗೆ ಅಂತ. ಸೊ ಯೋಚನೆ ಮಾಡಿ, ನೀರಿನ ಮನೆ ಮೀನ, ಅದರೊಳಗಡೆ ಕೆಂಡನ್ನು ತಗೊಂಡೋಗಿ ಎದ್ದ ತಕ್ಷಣಕ್ಕೆ ಏನಾಗುತ್ತೆ? ಸೊ ಆ ಒಂದು ಹಬೆ ಹೊಗೆ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವ. ಸೊ ಆ್ಯಸ್ ಯೂಶುವಲ್ ಈ ವರ್ಷ ತುಂಬ ಬಿಸಿಲಿರುತ್ತೆ. ಇದು ಕೂಡ ಬಿಸಿಲನ್ನ ಸೂಚನೆ ಮಾಡುತ್ತೆ. ಆ ಕಡೆ ಕೇತು ಕೂಡ ಬಿಸಿಲು ಸೂಚನೆ ಮಾಡ್ತಾ ಇದೆ, ಈ ಕಡೆ ರಾಹು ಕೂಡ ಬಿಸಿಲನ್ನೇ ಸೂಚನೆ ಮಾಡ್ತಾ ಇದೆ, ಈ ಕಡೆ ಶನಿ ಕೂಡ ಹೋಗಿ ಬಿಸಿಲನ್ನೇ ಸೂಚನೆ ಮಾಡ್ತಾ ಇದೆ. ಸೊ ಈ ವರ್ಷ ಎಲ್ಲ 3 ಗ್ರಹಗಳ ಪ್ರಾಸ್ಪೆಕ್ಟಿವಿಂದ ನೋಡೋದಾದರೆ, ಮತ್ತು ಬೇರೆ ಬೇರೆ ಗ್ರಹಗಳ ಪ್ರಾಸ್ಪೆಕ್ಟಿವ್ ಕೂಡ ಹೌದು, ಒಂದು ಬಿಸಿಲು ತುಂಬ ಜಾಸ್ತಿ ಇರುವಂಥ ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ. ಬಿಸಿಲು ಜಾಸ್ತಿ ಅನ್ನೋದಕ್ಕಿಂತ ಒಣ ಹವೆ, ಆ ಹಬೆ ಬಡಿಯುತ್ತೆ ನೋಡಿ. ರೋಡಲ್ಲಿ ಹೋಗ್ಬೇಕಾದ್ರೆ ಅನುಭವ ಆಗಿರ್ಬೋದು ನಿಮಗೆ. ಹಬೆ, ಬಿಸಿ ಹಬೆ ಮುಖಕ್ಕೆ ಬಡಿಯುತ್ತೆ, ಆ ಥರ ಬಿಸಿ ಗಾಳಿ ಬರುವಂಥದ್ದು, ಆಯಿತಾ. ಬಿಸಿಲು ಓಕೆ, ಒಂದು ಲೆಕ್ಕಕ್ಕೆ ಹೆಂಗೋ ನೀವು ಕಂಟ್ರೋಲ್ ಮಾಡ್ಕೋಬೋದು ಎಲ್ಲರೂ ನೆರಳಲ್ಲಿ ಕೂತ್ಕೊಂಡು. ಆದರೆ ಒಣ ಹಬೆ ಬೀಸುತ್ತಲ್ವ, ಅದನ್ನು ಹೆಂಗೆ ಕಂಟ್ರೋಲ್ ಮಾಡೋಕ್ಕಾಗತ್ತೆ? ಆ ವಿಚಾರವಾಗಿ ಎಲ್ಲರೂ ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಹಂಗಂತ ಹೇಳ್ಬಿಟ್ಟು ಈ 2.5 ವರ್ಷ ಹಾಗೆ ಇರುತ್ತೆ ಅಂತ ಅಲ್ಲ ನಾನು ಹೇಳೋದು. ಈ ಬೇಸ್ಗೆ ಆ ಥರ ಇರುತ್ತೆ, ಆಯಿತಾ. ಅದಾದಮೇಲೆ ಏನಾಗುತ್ತೆ, ಆ್ಯಸ್ ಯೂಶುವಲ್ ಕೆಂಡ ನೀರು ಎದ್ದಿದ ತಕ್ಷಣಕ್ಕೆ ಒಂದು ಸ್ವಲ್ಪ ರಿಯಾಕ್ಷನ್ ಕೊಟ್ಟರು ಆಮೇಲೆ ಸಹಜವಾಗಿ ತಣ್ಣಗಾಗಬೇಕಲ್ವ. ಅದಾದಮೇಲೆ ಒಂದು ಸ್ವಲ್ಪ ವಾತಾವರಣ ತಂಪಾಗುತ್ತೆ. ಮುಂದಿನ ಬೇಸಿಗೆಗಳೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ತಾಪಮಾನ ಕಡಿಮೆ ಆಗೋವಂಥದ್ದಿದೆ. ಬಟ್ ಈ ವರ್ಷ ಬೇಸಿಗೆ ಸ್ವಲ್ಪ ತಾಪಮಾನ ಜಾಸ್ತಿ ಇರುತ್ತೆ. ದೆನ್ ಮಳೆಗಳು ಸ್ವಲ್ಪ ಕೈ ಕೊಟ್ಟರೂ ಕೂಡ ಕೆಲವೊಂದಿಷ್ಟು ಮಳೆಗಳು ಕೈ ಹಿಡಿಯುತ್ತೆ. ಒಟ್ಟಿನಲ್ಲಿ ಬ್ಯಾಲೆನ್ಸ್ಡಾಗಿ ರೈನಿ ಸೀಸನ್ ಇರುತ್ತೆ. ತುಂಬ ಜಾಸ್ತಿ ಅನ್ನಂಗಲ್ಲ, ತುಂಬ ಕಮ್ಮಿ ಅನ್ನಂಗಲ್ಲ. ಹೌದು, ಭೂಮಿ ಅಂದಮೇಲೆ ಒಂದು ಕಡೆ ಅತಿವೃಷ್ಟಿ ಆಗುತ್ತೆ, ಒಂದು ಕಡೆ ಅನಾವೃಷ್ಟಿ ಹಾಗೇ ಆಗುತ್ತೆ. ಆದರೆ ನಮ್ಮ ಭಾರತನ ನಾವು ಎಸ್ಪೆಷಲಿ ನಮ್ಮ ಕರ್ನಾಟಕನ ನಾವು ಒಂದು ಗಮನದಲ್ಲಿ ಇಟ್ಕೊಂಡು ಮಾತಾಡೋದಾದರೆ, ಒಂದು ಸ್ವಲ್ಪ ಮಟ್ಟಿಗೆ ಮಳೆ ಓಕೆ, ಆಯಿತಾ. ತುಂಬ ಉತ್ತಮ ಅಂತ ಅಲ್ಲ, ಓಕೆ. ಮಳೆಗಾಲದಲ್ಲಿ ಒಂಚೂರು ಮಳೆ ಆಗುತ್ತೆ. ಯಾರ್ಯಾರು ಬುದ್ಧಿವಂತರಿರ್ತಾರೆ ಅವರು ಮಳೆ ನೀರನ್ನ ಶೇಖರಣೆ ಮಾಡಿಕೊಂಡು ಮುಂದಿನ ಬೇಸಿಗೆಗೆ ರೆಡಿ ಆಗಬೇಕಷ್ಟೇ. ಎಲ್ಲೋ ಓವರ್ಫ್ಲೋ ಆಗಂಗೆ ಬರುತ್ತೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಬಟ್ ಮೀನರಾಶಿಯಲ್ಲಿ ಶನಿ ಬಂದಿರೋದ್ರಿಂದ, ರಾಹು ಬೇರೆ ಕುಂಭಕ್ಕೆ ಬರ್ತಾ ಇರೋದ್ರಿಂದ ಒಂದು ಸ್ವಲ್ಪ ನೀರಿನ ವ್ಯತ್ಯಾಸಗಳಾಗುತ್ತೆ. ಆದರೆ ಎಲ್ಲದೂ ಕೂಡ ರೈತರು ಕಂಟ್ರೋಲ್ ಮಾಡೋಷ್ಟು ಹಂತದಲ್ಲೇ ಇರುತ್ತೆ. ಯಾವುದು ಕೂಡ ಕಂಟ್ರೋಲ್ ಮೀರಿ ಹೋಗುವಂಥದ್ದು ಏನಿರೋದಿಲ್ಲ. ಕೃಷಿ ಚಟುವಟಿಕೆಗಳು ಉತ್ತಮವಾಗಿರ್ತವೆ ಅಂತ ಹೇಳ್ಬೋದು. ದೆನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಹೊಸ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗಳಿಗೆ ಸರ್ಕಾರಗಳು ಸಜ್ಜಾಗುತ್ತೆ. ಅದನ್ನು ಹೊಸ ಪ್ರೋಗ್ರಾಮ್ಗಳನ್ನ ಕೈಗೆತ್ಕೊಳ್ಳೋಕ್ಕೆ ಏನೇನು ಬೇಕು ಎಲ್ಲ ಥರ ಮಾಡಿಫಿಕೇಷನ್ಸನ್ನು ರೂಲ್ಸ್ಗಳನ್ನು ಮಾಡ್ಕೊಂಡು ಇಟ್ಕೊತಾರೆ. ಒಟ್ಟಿನಲ್ಲಿ ಹೊಸ ಸಂಶೋಧನೆ ಮಾಡಬೇಕು, ಆಯಿತಾ. ಸೊ ಹೊಸ ಸಂಶೋಧನೆಗಳಿಗೆ ಮುನ್ನುಡಿ ಅಂತ ಹೇಳ್ಬೋದು. ಶನಿ ಯಾವಾಗ ಒಂದು ಮೀನರಾಶಿಗೆ ಬರುತ್ತೆ ಅವಾಗ ಹೊಸ ಸಂಶೋಧನೆಗಳಾಗುತ್ತೆ. ಎಸ್ಪೆಷಲಿ ಈ ಟೈಮಲ್ಲಿ ನ್ಯೂಕ್ಲಿಯರ್ ಎನರ್ಜಿಗೆ ಸಂಬಂಧಪಟ್ಟಂತೆ ಹೊಸ ಸಂಶೋಧನೆಗಳಾಗುವಂಥ ಸಂಭವಗಳು ತುಂಬ ಇದೆ. ಮತ್ತು ಹೇಳೋದಾದರೆ ಅಗ್ನಿ ಅವಘಡಗಳು ಮತ್ತು ಕಟ್ಟಡ ಕುಸಿತಗಳು ಆಗುವಂಥದ್ದು. ಸೊ ಅಗ್ನಿ ಅವಘಡಗಳು ಬೇರೆ ಬೇರೆ ರೀಸನ್ಸ್ಗಳಿಗಾಗುತ್ತೆ. ಡ್ಯೂ ಟು ಕಾಡ್ಗಿಚ್ಚಾಗಿರ್ಬೋದು, ಅಥವಾ ಎಲ್ಲೋ ಬಾಂಬ್ ಹಾಕಿರ್ಬೋದು, ಅಥವಾ ಈ ರೀತಿ ಬೇರೆ ಬೇರೆ ರೀಸನ್ಗಳಿಗೆ ಒಂದು ಅಗ್ನಿ ಅವಘಡಗಳು ಆಗುತ್ತೆ. ಆದರೆ ಕಟ್ಟಡ ಕುಸಿತಗಳು ಇದು ಎಸ್ಪೆಷಲಿ ನಮ್ಮ ದೇಶ ಜೊತೆಗೆ ಎಲ್ಲ ದೇಶಗಳಿಗೂ ಅನ್ವಯ ಆಗುವಂಥದ್ದು. ಕಟ್ಟಡ ಕುಸಿತ ಆಗೋದು ದೊಡ್ಡ ವಿಚಾರ ಅಲ್ಲ, ಅದರಲ್ಲಿ ಕಾರ್ಮಿಕರ ಸಾವಾಗುವಂಥದ್ದು ನನ್ನ ಪಾಯಿಂಟು. ದಯವಿಟ್ಟು ಆ ಒಂದು ವಿಚಾರವಾಗಿ ಮುಂಜಾಗ್ರತೆ ವಹಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ವೆಸ್ಟ್ರನ್ ಆರ್ಟಿಸ್ಟ್ಗಳು ಹಾಗೂ ವೆಸ್ಟ್ರನ್ ಬಿಸ್ನೆಸ್ ಮ್ಯಾನ್ಗಳು ಇಂಡಿಯಾಗೆ ಬರುವಂಥದ್ದು. ವೆಸ್ಟರ್ನ್ ಆರ್ಟಿಸ್ಟ್ಗಳು ಇಲ್ಲಿ ಬಂದು ಪರ್ಫಾರ್ಮ್ ಮಾಡ್ತಾರೆ, ಓಪನ್ ಶೋಸ್ ಮಾಡ್ತಾರೆ, ಲೈವ್ ಪರ್ಫಾರ್ಮೆನ್ಸ್ಗಳನ್ನ ಮಾಡ್ತಾರೆ, ಫಿಲಮ್ಗಳಲ್ಲಿ ಆ್ಯಕ್ಟ್ ಮಾಡ್ತಾರೆ, ಈ ರೀತಿ ಆಗುವಂಥದ್ದು. ದೆನ್ ಬಿಸ್ನೆಸ್ ಮ್ಯಾನ್ಗಳು ಬರ್ತಾರೆ, ಅವರು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಈ ರೀತಿಯಾಗಿ ಆಗುವಂಥದ್ದು. ಒಟ್ಟಿನಲ್ಲಿ ವೆಸ್ಟ್ ಕಡೆಯಿಂದ
ಒಂದು ಬಂಡವಾಳ ಹೂಡಿಕೆ ಮತ್ತು ಆರ್ಟ್ ಇವೆರಡೂ ಕೂಡ ಈ ಕಡೆ ಬರುತ್ತೆ. ಇದ್ರ ಮೂಲಕ ಏನಾಗುತ್ತೆ, ನಾವು ಅವ್ರ ಜೊತೆ, ಅವ್ರು ನಮ್ಮ ಜೊತೆ ಒಂದು ಬಿಸ್ನೆಸ್ ಮಾಡುವಂಥದ್ದು. ಅವರೇನು ಸುಮ್ಮನೆ ಬಂದು ಫ್ರೀಯಾಗಿ ಏನು ಪರ್ಫಾರ್ಮೆನ್ಸ್ ಮಾಡಲ್ವಲ್ಲ. ಈಗ ಬಿಸ್ನೆಸ್ ಮ್ಯಾನ್ ಯಾರಾದರೂ ಒಬ್ಬರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದರೆ ಅವರೇನು ಧರ್ಮಕ್ಕೆ ಮಾಡ್ತಿರ್ತಾರ? ಅವರಿಗೆ ಹೌದು, ನಮಗಿಲ್ಲಿ ಕೆಲಸಗಳು ಸೃಷ್ಟಿಯಾಗುತ್ತೆ, ಇಲ್ಲ ಅಂತ ಅಲ್ಲ, ಜೊತೆಗೆ ಅವ್ರಿಗೂ ಕೂಡ ಲಾಭ ಆಗುತ್ತೆ ಅದರಿಂದ. ದೆನ್ ಮಿಡಲ್ ಈಸ್ಟಲ್ಲಿ ಅಂದರೆ ಈ ಇಸ್ರೇಲು, ಇರಾಕು ಇವೆಲ್ಲ ಏನಿದಾವಲ್ಲ, ಅಲ್ಲಿ ಸ್ವಲ್ಪ ಬಾಂಬಿಂಗ್ ಜಾಸ್ತಿ ಆಗುತ್ತೆ. ಅಲ್ಲಿ ಪದೇ 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 ಬಾಂಬ್ ದಾಳಿಗಳಾಗುವಂಥದ್ದು, ರಾಕೆಟ್ ದಾಳಿಗಳಾಗುವಂಥದ್ದು, ಈ ಥರದ್ದು ಭಾಳ ಇದೆ. ಮತ್ತು ಯಾರಾದರೂ ಒಬ್ಬರು ಫೇಮಸ್ ಆರ್ಟಿಸ್ಟು, ತುಂಬ ಪವರ್ಫುಲ್ ಆದಂಥ ಆರ್ಟಿಸ್ಟ್ ಕೂಡ ಹೌದು, ಅಂಥವರು ತೀರ್ಕೊಂಡು ಹೋಗುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಇದು ಸ್ವಲ್ಪ ರೆಸ್ಪಾನ್ಸಿಬಲ್ ಪಾಯಿಂಟ್ ನಾನು ಹೇಳ್ತಾ ಇರೋದು. ನಾನಿಲ್ಲಿ ಕೂತ್ಕೊಂಡು ಏನೇನೋ ಮಾತಾಡಬಾರ್ದು, ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ. ಈ ಸತಿ ಶನಿ ಮೀನರಾಶಿಗೆ ಪ್ರವೇಶ ಆದಮೇಲಿಂದ 2.5 ವರ್ಷಗಳ ಒಳಗಡೆ ಯಾರಾದರೂ ಒಬ್ಬರು ಫೇಮಸ್ ಆರ್ಟಿಸ್ಟು, ಫೇಮಸ್ ಜೊತೆಗೆ ಪವರ್ಫುಲ್ ಆರ್ಟಿಸ್ಟ್ ಅಂತಲೂ ಅಂದ್ಕೊಳ್ಳಿ, ಅಂದರೆ ಒಂದು ಇಂಡಸ್ಟ್ರಿಗಳ ಮೇಲೆ ಅವರವರ ಹಿಡಿತಗಳು ಇರೋವಂಥ ಆರ್ಟಿಸ್ಟ್ಗಳು ಒಂದು ಸ್ವಲ್ಪ ಕಾಲ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಇದ್ರ ಜೊತೆಗೆ ಯಾರಾದರೂ ಒಬ್ಬರು ಧರ್ಮಗುರುಗಳು ತೀರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ದೊಡ್ಡ ಅಂದರೆ ಒಳ್ಳೆ ಹೆಸರಿರುವಂಥವ್ರು. ಅವರು ನಮ್ಮ ಧರ್ಮದ್ದೇ ಅಂತ ನಾನು ಹೇಳ್ತಾ ಇಲ್ಲ, ಹಿಂದೂ ಧರ್ಮ ಅಂತಲೇ ಹೇಳ್ತಾ ಇಲ್ಲ, ಬಟ್ ಅವ್ರವ್ರ ರಿಲಿಜನ್ ಯಾವ್ದಾದ್ರು ಪರವಾಗಿಲ್ಲ, ಒಟ್ಟಿನಲ್ಲಿ ಒಂದು ಧರ್ಮದ ವಿಚಾರದಲ್ಲಿ ಹೆಸರು ಮಾಡಿರೋಂಥ ವ್ಯಕ್ತಿಗಳು ತೀರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಇದೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಇಂಡಿಯನ್ ರುಪಿ ಅದ್ರ ವ್ಯಾಲ್ಯೂನ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳುತ್ತೆ. ಈಗ ಆಲ್ರೆಡಿ ಕೆಳಗಡೆ ಹೋಗಿದೆ, ಇನ್ನೊಂದು ಸ್ವಲ್ಪ ಕೆಳಗಡೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ನೆಕ್ಸ್ಟ್ ಪಾಯಿಂಟು, ಹೊಸ ಹೊಸ ಪೊಲಿಟಿಕಲ್ ಪಾರ್ಟಿಗಳು ಹುಟ್ಟುವಂಥ ಸಾಧ್ಯತೆಗಳಿರುತ್ತೆ. ಅದು ಕರ್ನಾಟಕ ಲೆವೆಲಲ್ಲಿರ್ಬೋದು, ಇಂಡಿಯಾ ಲೆವೆಲಲ್ಲಿರ್ಬೋದು, ಅಥವಾ ಜಗತ್ತಿನಾದ್ಯಂತನೂ ಅಂದ್ಕೊಳ್ಳಿ. ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಹೊಸ ಹೊಸ ಪಾರ್ಟಿಗಳು ಸ್ಥಾಪನೆ ಆಗುವಂಥದ್ದು. ಎಕ್ಸ್ಪೆಷಲಿ ನಾನು ನಮ್ಮ ದೇಶದ ಮಟ್ಟಿಗೆ ಮಾತಾಡೋದಾದರೆ, ಹೊಸ ಹೊಸ ಪಾರ್ಟಿಗಳಂತೂ ಸಹಜವಾಗೇ ಸ್ಥಾಪನೆ ಆಗುವಂಥದ್ದು. ಒಟ್ಟಿನಲ್ಲಿ ಹೊಸ ಪಾರ್ಟಿಗಳು ಉಗಮ ಆಗುತ್ತೆ. ದೆನ್ ಇರುವಂಥ ರಾಜಕೀಯ ಪಕ್ಷಗಳಲ್ಲಿ ನಾಯಕತ್ವದ ಬದಲಾವಣೆಗಳು ಆಗುವಂಥ ಸಾಧ್ಯತೆಗಳು ತುಂಬ ಇದೆ, ಆಯಿತಾ. BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಥವಾ ಬೇರೆ AAP ಇರ್ಬೋದು, ಉತ್ತರ ಪ್ರದೇಶದಲ್ಲಿ SP BSPಗಳಿರ್ಬೋದು, ಅಥವಾ ಒಂದು ಬಿಹಾರದಲ್ಲಿ RJD ಇರ್ಬೋದು, ಹೀಗೆ ತಮಿಳ್ನಾಡು DMK. ಅಂದರೆ ಇಂಥದ್ದು ಅಂಥದ್ದು ಅಂತ ಇಲ್ಲ, ಎಲ್ಲ ಪಾರ್ಟಿಗಳನ್ನು ಒಳಗೊಂಡಂತೆ ಒಂದು ನಾಯಕತ್ವದ ಬದಲಾವಣೆಗಳು ಆಗುವಂಥ ಸಾಧ್ಯತೆಗಳು ತುಂಬ ಇದೆ. ಪಕ್ಷದ ಒಳಗಡೆ ನಾಯಕತ್ವದ ಬದಲಾವಣೆ ಆಗುವಂಥದ್ದು. ನೆಕ್ಸ್ಟ್ ಪಾಯಿಂಟು, ಹೆಣ್ಮಕ್ಳಿಗೆ ರಾಜಕೀಯದಲ್ಲಿ ಬೆಳೆಯುವಂಥ ಸಾಮರ್ಥ್ಯ ಹೆಚ್ಚಾಗುತ್ತೆ. ಹೆಣ್ಮಕ್ಳು ರಾಜಕೀಯದಲ್ಲಿ ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರಿಗೆ ಬೇರೆ ಬೇರೆ ರೀತಿಯಾದಂಥ ಅಧಿಕಾರಗಳು ಸಿಗೋದು, ಬೇರೆ ಬೇರೆ ರೀತಿಯಾದಂಥ ಸ್ಥಾನಮಾನಗಳು ಸಿಗುವಂಥದ್ದು. ಒಟ್ಟಿನಲ್ಲಿ ಹೆಣ್ಮಕ್ಳು ಆಡಳಿತನ ಕೈಗೆ ತಗೊಳ್ಳೋದಕ್ಕೆ ಏನು ಬೇಕು ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡ್ಕೊತಾರೆ. ಹೆಣ್ಮಕ್ಳಿಗೆ ರಾಜಕೀಯವಾಗಿ ಅಭಿವೃದ್ಧಿ ಆಗುವಂಥ ಸಮಯ ಇದು. ದೆನ್ ಪೊಲಿಟಿಕಲ್ ವ್ಯೂವಲ್ಲಿ ಇನ್ನೊಂದು ಪಾಯಿಂಟನ್ನು ಹೇಳೋದಾದರೆ, ಹೊಸ ಹೊಸ ದಲಿತ ನಾಯಕರುಗಳು ಹುಟ್ಟುವಂಥದ್ದು, ಹೊಸ ಹೊಸ ದಲಿತ ಅಧಿಕಾರಿಗಳು ಹುಟ್ಟುವಂಥದ್ದು, ಅವರು ಸರ್ಕಾರಗಳನ್ನು ಕೈಯಲ್ಲಿಟ್ಕೊಳ್ಳೋವಂಥದ್ದು, ಈ ರೀತಿ ಆಗುತ್ತೆ. ಒಟ್ಟಿನಲ್ಲಿ ಆಡಳಿತ ಯಂತ್ರದಲ್ಲಿ ಹೊಸ ಹೊಸ ದಲಿತ ನಾಯಕರು, ಹೊಸ ಹೊಸ ದಲಿತ ಅಧಿಕಾರಿಗಳು ತುಂಬ ದಕ್ಷತೆಯಿಂದ ಕೆಲಸ ಮಾಡುವಂಥ ಸಾಧ್ಯತೆಗಳು ತುಂಬ ಇದೆ. ಈ ಕಾಲ ಅವ್ರಿಗೂ ಕೂಡ ಒಂದು ಅಭಿವೃದ್ಧಿನ ತಂದು ಕೊಡುತ್ತೆ. ಅವರು ದಕ್ಷತೆನೂ ಇರುತ್ತೆ, ಜೊತೆಗೆ ಅವರಿಗೆ ಅಭಿವೃದ್ಧಿ ಕೂಡ ಆಗುತ್ತೆ. ಸೊ ಓವರಾಲ್ ಆಗಿ ಪೊಲಿಟಿಕಲ್ ವ್ಯೂವಲ್ಲಿ ಒಂದು ಪಾಯಿಂಟನ್ನು ಹೇಳೋದಾದರೆ, ರಾಜಕೀಯವಾಗಿ ಮೇಲಾಟಗಳಿದ್ದರೂ ಕೂಡ, ಅಂದರೆ ರಾಜಕೀಯ ಪಕ್ಷಗಳಲ್ಲಿ ನಾಯಕತ್ವದ ಬದಲಾವಣೆ ಅದು ಇದು ಎಲ್ಲ ಇದ್ದರೂ ಕೂಡ, ಅದೆಲ್ಲ ಕೂಡ ಮೇಲ್ನೋಟಕ್ಕೆ, ಆಯಿತಾ. ಒಳಗಡೆ ಸರ್ಕಾರ ಸುಭದ್ರವಾಗೇ ಇರುತ್ತೆ, ಯಾವುದೇ ಥರ ಪ್ರಾಬ್ಲಮ್ಗಳಂತೂ ಆಗೋದಿಲ್ಲ. ಸರ್ಕಾರದ ಜೊತೆ ಆಡಳಿತ ಯಂತ್ರ ಕೂಡ, ಅಂದರೆ ಈ ಅಧಿಕಾರಿ ವರ್ಗ ಇದೆಲ್ಲದೂ ಕೂಡ ಸುಭದ್ರವಾಗಿರುತ್ತೆ. ಸೊ ಸರ್ಕಾರ ನಡೆಸೋದಕ್ಕಂತೂ ಯಾವುದೂ ತೊಂದರೆ ಇಲ್ಲ. ಸರ್ಕಾರದಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಅಂದರೆ ಭಾಳ ಕಷ್ಟ ಆಗಿದೆ ಅನ್ನೋ ಲೆಕ್ಕಕ್ಕಲ್ಲ. ಸೊ ಆಡಳಿತ ಯಂತ್ರ ಸುಭದ್ರವಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸರ್ಕಾರ ಮತ್ತು ಜನ ಇಬ್ಬರೂ ಕೂಡ ಕಷ್ಟಪಡ್ತಾರೆ. ಸರ್ಕಾರನೂ ಹಣಕಾಸಿನ ವಿಚಾರದಲ್ಲಿ ಕಷ್ಟಪಡಲೇಬೇಕು, ಜೊತೆಗೆ ಜನಗಳು ಕೂಡ ಹಣಕಾಸಿನ ವಿಚಾರದಲ್ಲಿ ಕಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಒಂದು ಪದೇ 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 ಹಾಸ್ಪಿಟಲ್ಗಳಿಗೆ ಹೋಗೋವಂಥದ್ದು, ಜನ ಬೇಡದೇ ಇರೋವಂಥ ಖರ್ಚುಗಳನ್ನು ಮಾಡೋವಂಥದ್ದು ಅವ್ರಿಗೆ ಗೊತ್ತಾಗಲ್ಲ. ಅಂದರೆ ಆ ಮೂಮೆಂಟಲ್ಲಿ ಅದು ಬೇಕು ಅಂತ ಅನಿಸುತ್ತೆ, ಬಟ್ ಸುಮ್ಮನೆ ಬೇಡದೇ ಇರೋವಂಥ ವಿಚಾರಗಳಿಗೆ ಖರ್ಚು ಜಾಸ್ತಿ ಆಗುತ್ತೆ. ಸ್ವಿಗ್ಗಿ, ಝೊಮ್ಯಾಟೊ ಈ ಥರದ್ರ ಮೇಲೆ, ಅಂದರೆ ಹೋಮ್ ಡೆಲಿವರಿ ಆ್ಯಪ್ಗಳ ಮೇಲೆ ಜಾಸ್ತಿ ದುಡ್ಡನ್ನು ಸ್ಪೆಂಡ್ ಮಾಡೋದು. ಏನಕ್ಕೆ ಸ್ಪೆಂಡ್ ಮಾಡ್ತಾರೆ? ಶನಿ ಯಾವಾಗ ಮೀನರಾಶಿಗೆ ಎಂಟರ್ ಆಗುತ್ತಲ್ವ, ಜನಗಳ ಹತ್ರ ತುಂಬ ಚೆನ್ನಾಗಿ ದುಡ್ಡಿರುತ್ತೆ. ಈ ರೀತಿ ಬೇರೆ ಬೇರೆ ಬೇಡದೇ ಇರೋಂಥ ರೀಸನ್ಗಳಿಗೆ ಖರ್ಚು ಮಾಡೋವಂಥದ್ದು ಇದೆಲ್ಲ ಆಗುತ್ತೆ. ಹಾಸ್ಪಿಟ್ಲ್ಗಳಿಗೆ ದುಡ್ಡಿಡೋವಂಥದ್ದಾಗತ್ತೆ. ಇದೆಲ್ಲ ಆದಮೇಲೆ ಯಾವಾಗ ಶನಿ ಮೀನರಾಶಿಯಿಂದ ಎಕ್ಸಿಟ್ ಆಗೋಕ್ಕೆ ಬರುತ್ತೆ ನೋಡಿ, ಆವಾಗ ಜನಗಳ ಹತ್ರ ಮತ್ತೆ ದುಡ್ಡಿರಲ್ಲ.
ಜನಗಳು ಮತ್ತೆ ಕಷ್ಟಪಟ್ಟು ದುಡಿಲೇಬೇಕು ಅನ್ನೋ ಪರಿಸ್ಥಿತಿಗೆ ಬರ್ತಾರೆ. ಸೊ ಹಾಗಾಗಿ ನಾನು ಹೇಳೋದು, ಸ್ವಲ್ಪ ದುಡ್ಡನ್ನ ನೀಟಾಗಿ ಕೂಡಿಟ್ಕೊಳ್ಳಿ. ಬೇಡದೇ ಇರೋಂಥ ವಿಚಾರಗಳಿಗೆ ಖರ್ಚುಗಳನ್ನು ಕಮ್ಮಿ ಮಾಡಿ. ಸಾಧ್ಯ ಆದರೆ ಹೆಲ್ತ್ ಇನ್ಶೂರೆನ್ಸ್ಗಳನ್ನು ಮಾಡಿಸ್ಕೊಳ್ಳಿ. ಅದು ಆರೋಗ್ಯಕ್ಕೆ ಸಲುವಾಗಿ ನೀವು ಹೊರಗಡೆ ಏನು ಹಣ ಖರ್ಚು ಮಾಡಬೇಕಾಗತ್ತೆ, ಆ ಪಾಲಿಸಿಗಳು ನಿಮ್ಮ ಆ ಟೋಟಲ್ ಖರ್ಚಲ್ಲಿ ಒಂದು 50-70% ಕವರ್ ಮಾಡಿಕೊಂಡ್ರು ನಿಮ್ಗೆ ಎಷ್ಟೋ ಸೇವ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ಗಳನ್ನು ಮಾಡ್ಕೊಳ್ಳಿ. ಬೇಡದೇ ಇರೋ ಥರ ಖರ್ಚುಗಳನ್ನು ಕಮ್ಮಿ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಪಾಯಿಂಟ್ ಹೇಳೋದಾದ್ರೆ, ಡಿಜಿಟಲ್ ಮೀಡಿಯಾ ಅಂದರೆ ಬೇರೆ ಬೇರೆ ರೀತಿಯಾದಂಥ ಮೊಬೈಲ್ ಟೆಕ್ನಾಲಜಿಗಳಿರ್ಬೋದು, ಅಥವಾ ಆ್ಯಪ್ಸ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಇದೆಲ್ಲದ್ರ ಮೇಲೆ ಸರ್ಕಾರ ನಿಯಂತ್ರಣ ಮಾಡೋದಕ್ಕೆ ಇಷ್ಟಪಡುತ್ತೆ. ಅದ್ರ ಸಲುವಾಗಿ ಹೊಸ ಹೊಸ ರೀತಿಯಾದಂಥ ರೂಲ್ಸ್ಗಳನ್ನು ತರುವಂಥದ್ದು, ಹೊಸ ಹೊಸ ರೀತಿಯಾದಂಥ ಕಾನೂನುಗಳನ್ನು ಸೇರ್ಪಡೆ ಮಾಡುವಂಥದ್ದು ಆಗುತ್ತೆ. ಒಟ್ಟಿನಲ್ಲಿ ಸರ್ಕಾರದ ಇಂಟೆನ್ಷನ್ ಏನು ಗೊತ್ತಾ, ಡಿಜಿಟಲ್ ಮೀಡಿಯಾನ ಕಂಟ್ರೋಲ್ ಮಾಡಬೇಕು, ಅದು ನಮ್ಮ ಕೈ ಬಿಟ್ಟು ಆಚೆ ಹೋಗಬಾರ್ದು, ಅದೆಲ್ಲದೂ ಕೂಡ ನಮ್ಮ ನಿಯಂತ್ರಣದಲ್ಲೇ ಇರಬೇಕು ಅನ್ನೋ ಥರ ಸರ್ಕಾರದ ಮನಸ್ಥಿತಿ ಇರುತ್ತೆ. ದೆನ್ ಧಾರ್ಮಿಕ ಸ್ಥಳಗಳಲ್ಲಿ ಒಂದಲ್ಲ ಒಂದು ರೀತಿಯಾದಂಥ ಗಲಭೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಎಕ್ಸ್ಪೆಷಲಿ ಪರ್ಟಿಕ್ಯುಲರಾಗಿ ಹೇಳಬೇಕು ಅಂದರೆ ಟೆಂಪ್ರರಿ ಅರೇಂಜ್ಮೆಂಟ್, ಅಂದರೆ ಇವಾಗ ಗಣೇಶನ ಪೆಂಡಾಲ್ ಅಂತ ಅಂದ್ಕೊಳ್ಳಿ, ಗಣೇಶನ ಪೆಂಡಾಲ್ ಹಾಕಿದಾಗ ಅಲ್ಲಿ ಗಲಾಟೆಗಳಾಗುವಂಥದ್ದು, ಅದೆಲ್ಲ ಟೆಂಪ್ರರಿ ಅರೇಂಜ್ಮೆಂಟ್ಸು. ಅದು ಬಿಟ್ಟರೆ ಬೇರೆ ಬೇರೆ ರೀತಿಯಾದಂಥ ಮಠಗಳಲ್ಲಿ ಗಲಾಟೆಗಳಾಗುವಂಥದ್ದು, ಅಂದರೆ ಅಲ್ಲಿ ಕೂಡ ಅಧಿಕಾರಕ್ಕೋಸ್ಕರ ಗಲಾಟೆಗಳಾಗುವಂಥದ್ದು. ಈ ರೀತಿ ಒಂದು ಧಾರ್ಮಿಕವಾಗಿ ಗುರುತಿಸ್ಕೊಳ್ಳುವಂಥ ಸ್ಥಳಗಳಲ್ಲಿ ಗಲಾಟೆಗಳು ಶುರುವಾಗುತ್ತೆ. ಅಲ್ಲಿ ಕೂಡ ಬೇರೆ ಬೇರೆ ರೀತಿಯಾದಂಥ ಬೆಳವಣಿಗೆಗಳು ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಅಗ್ನಿ ಅವಘಡಗಳು ಸಂಭವ ಕೂಡ ಇರುತ್ತೆ. ದೆನ್ ಫೈನಲ್ ಪಾಯಿಂಟು, ಲಾಸ್ಟ್ ಪಾಯಿಂಟು ಏನಂದರೆ, ದೇಶಕ್ಕೆ ನಾಡಿಗೆ ಒಳ್ಳೆ ಹೆಸರು ತರುವಂಥ ಮಕ್ಕಳು ಖಂಡಿತ ಹುಟ್ಟುತ್ತಾರೆ. ನೆಕ್ಸ್ಟು 2.5 ವರ್ಷದಲ್ಲಿ ತುಂಬ ಜನ ಆ ಥರ ಮಕ್ಕಳು ಹುಟ್ಟುವಂಥದ್ದು. ಅವರು ಇವತ್ತಿಗೆ ಏನು ಗೊತ್ತಾಗೋದಿಲ್ಲ, ಇದ್ರ ರಿಫ್ಲೆಕ್ಷನ್ಸ್ ನಿಮಗೆ ನೆಕ್ಸ್ಟ್ 25-30 ವರ್ಷ ಆದಮೇಲೆ ಕಾಣುತ್ತೆ. ಸೊ ಇದಿಷ್ಟು ಈ ಹೊತ್ತಿನ ವಿಶೇಷ. ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಧನ್ಯವಾದ.